Hi students, in this we are going to see about the exercise problems. ಹೌದಾ SSLC 4.1 ಹೌದಾ ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ದ 4.1 ಅಲ್ಲಿ ಬರ್ತಕ್ಕಂತ ಒಂದನೇ ಕ್ವೆಶ್ಚನ್ ಏನ್ ಕೇಳಿದಾನಂದ್ರೆ ಚೆಕ್ ವೆದರ್ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಆರ್ ನಾಟ್. ಈ ಕೊಟ್ಟಂತ ಸಮೀಕರಣ ವರ್ಗ ಸಮೀಕರಣ ಐತೆ ಇಲ್ಲ ಅಂತ ಚೆಕ್ ಮಾಡಂತ ಹೇಳಿದಾರೆ. ಹೌದಾ ಸೊ ನಾವ್ ಇದನ್ನ ನೋಡಿದ ತಕ್ಷಣ ನಾವ್ ಇದನ್ನ ಹೇಳಕ್ಕಾಗಲ್ಲ. ಸೊ ನಾವ್ ವರ್ಗ ಸಮೀಕರಣ ಅಂತ ಹೇಳ್ಬೇಕಂದ್ರೆ ಅದು ಯಾವ ಫಾರ್ಮ್ ನಾಗ ಇರ್ಬೇಕು, ax² + bx + c = 0 ಫಾರ್ಮ್ ನಾಗ ಇರ್ಬೇಕು. ಹೌದಾ ಸೊ ಇದು ಆ ಫಾರ್ಮ್ ನಾಗ ಐತನ ಇಲ್ಲ. ಸೊ ಆ ಫಾರ್ಮ್ ನಾಗ ಇಲ್ಲ ಅಂತಂದ್ರೆ ಇದನ್ನ ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಏನ್ ಮಾಡ್ಬೇಕು ನಾವ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಬಿಡಿಸ್ಬೇಕು. ಯಾವ ತರ ಆಗ್ತದೆ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದಾನ x + 1 ಹೋಲ್ ಸ್ಕ್ವೇರ್ ಅದ. x + 1 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ x - 3 ಅದ. ಹೌದಾ ಸೊ ಇಲ್ಲ ನಾವ್ ಯಾವ ಫಾರ್ಮ್ ನಾಗ ಐತಿದೆ, a + b ಹೋಲ್ ಸ್ಕ್ವೇರ್ ಫಾರ್ಮ್ ನಾಗ ಐತಿ. ಸೊ ನಮಗ್ ಗೊತ್ತದ a + b ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ವಾಟ್, a² + 2ab + b². ಹೌದಾ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತದ, ಅದೇನ a² + 2ab + b². ಹೌದಾ ಇಲ್ಲಿ ಏನದ x + 1 ಹೋಲ್ ಸ್ಕ್ವೇರ್ ಅದ. ಹೌದಾ a + b ಹೋಲ್ ಸ್ಕ್ವೇರ್ ಗೆ ಕಂಪೇರ್ ಮಾಡಿದ್ರೆ a ಜಾಗದಾಗ ಏನದ x ಅದ, b ಜಾಗದಾಗ ಏನದ 1 ಅದ. ಹೌದಾ ಸೊ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಬಿಡಿಸಿದ್ರೆ ಏನಾಗ್ತದೆ, a ಜಾಗದಾಗ x ಅದ. ಹೌದಾ a² ಅಂದ್ರೆ x² + 2ab ಅಂದ್ರೆ 2 ಇಂಟು x ಇಂಟು 1. 2a ಅಂದ್ರೇನ x, b ಅಂದ್ರೆ 1. 2 ಇಂಟು a ಇಂಟು b. ಹೌದಾ 2 ಇಂಟು a ಇಂಟು b ಪ್ಲಸ್ ನೆಕ್ಸ್ಟ್ b² ಅಂದ್ರೆ 1² ದಟ್ ಈಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ x - 3 ಅದ. ಹೌದಾ 2x ಮೈನಸ್ 2 ಇಂಟು x 2x 2 ಇಂಟು -3 ದಟ್ ಈಸ್ -6. ಹೌದಾ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು x 2x ಅಂದ್ರೆ ಪ್ಲಸ್ 2x ಆಯ್ತು. ಹೌದಾ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 3 6. ಹೌದಾ -6. ಹೌದಾ ಸೊ ಇದನ್ನ ಬಿಡಿಸಬಹುದು, x² ಪ್ಲಸ್ 2 ಇಂಟು x ಇಂಟು 1 ದಟ್ ಈಸ್ 2x ಪ್ಲಸ್ 1² is 1 ದಟ್ ಈಸ್ ಈಕ್ವಲ್ ಟು 2x - 6. ಹೌದಾ ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಎಲ್ಲಾ ಟರ್ಮ್ ನ ಒಂದೇ ಕಡೆ ತಗೊಂಡ್ಬರೋಣ. ಹೌದಾ x² ಪ್ಲಸ್ 2x ಪ್ಲಸ್ 1. ಹೌದಾ ಇಲ್ಲಿ ಪ್ಲಸ್ 2x ಅದ, ಅದ್ರ ಈ ಕಡೆ ಬಂದ್ರೆ ಏನಾಗ್ತದ -2x ಪ್ಲಸ್ -6 ಅದ. ಅದು RHS ಇಂದ LHS ಬಂದ್ರೆ ಏನಾಗ್ತದ ಪ್ಲಸ್ 6 ಆಗ್ತದೆ ಈಕ್ವಲ್ ಟು 0. ಸೊ ಈಗ ನೋಡ್ರಿ ಇಲ್ಲೇ ಪ್ಲಸ್ 2x ಅದ, ಇಲ್ಲೇ -2x ಅದ, ಇದು ಕ್ಯಾನ್ಸಲ್ ಆಯ್ತು. ಸೊ ಆಮೇಲೆ x² ಪ್ಲಸ್ ಇಲ್ಲಿ 1 ಅದ, ಇಲ್ಲೇ 6 ಅದ, ಪ್ಲಸ್ 1 ಪ್ಲಸ್ 6 ಏನಾಗ್ತದೆ 1 ಪ್ಲಸ್ 6 ದಟ್ ಈಸ್ 7. x² ಪ್ಲಸ್ 7 ದಟ್ ಈಸ್ ಈಕ್ವಲ್ ಟು 0 ಬಂತೆ. ಇದು ಬಂದಂತ ಇಕ್ವೇಶನ್ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದಲ್ಲ. ಸೊ ದಿಸ್ ಇನ್ ದ ಫಾರ್ಮ್ ಆಫ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಎಸ್ ಹೌದಾ ನಾ ಇದನ್ನ ಏನಂತ ಬರೀಬಹುದು, x² ಪ್ಲಸ್ 0 ಇಂಟು x ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಬರೀಬಹುದು. ಎಸ್ ಸರ್ ನೋ ಇಲ್ಲಿ ಏನದ b ಏನಾಗಿದೆ 0 ಆಗಿದೆ, ಬಟ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ax² plus bx plus c is equal to 0. So therefore this is in the form of ax² plus bx plus c is equal to 0. Therefore this is a quadratic equation. Therefore the given equation is a quadratic equation. ಅಂದ್ರೆ ಕೊಟ್ಟಂತ ಸಮೀಕರಣ ಏನದ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ್ತದೆ. ಯಾಕೆ ಹೇಳ್ರಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ax² ಪ್ಲಸ್ bx ಪ್ಲಸ್ c is equal to 0. ನೀವು ಇಲ್ಲಿ x ಟರ್ಮ್ ಇಲ್ಲಲ್ಲ ಅಂತ ಕೇಳಬಹುದು. ಅಲ್ಲಿ ಏನಾಗಿದೆ ಕೋಎಫಿಷಿಯಂಟ್ ಆಫ್ x 0 ಆಗಿದೆ, 0 ಇಂಟು x 0 ಆಗಿದೆ. ದೇರ್ಫೋರ್ ಆ ಟರ್ಮ್ ಅಲ್ಲಿ ಬಂದಿಲ್ಲ. ಸೊ ಆದ್ರೆ ಇಲ್ಲಿ x² ಟರ್ಮ್ ಅದ, x² ಟರ್ಮ್ ಇತ್ತಪ್ಪ ಅಂದ್ರ ಹೈಯೆಸ್ಟ್ ಪವರ್ ಆಫ್ ದಿ x ವೇರಿಯಬಲ್ 2 ಇತ್ತಪ್ಪ ಅಂದ್ರೆ ಇದೇನಾಗ್ತದೆ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ್ತದೆ. ಸೊ ಇಲ್ಲಿ a ವ್ಯಾಲ್ಯೂ ಏನಾಗಿದೆ ಗಮನಿಸಬಹುದು, a ವ್ಯಾಲ್ಯೂ ಏನಾಗಿದೆ 1 ಆಗಿದೆ. ಏನಿಲ್ಲ ಅಂದ್ರೆ x² ಕೋಎಫಿಷಿಯಂಟ್ ಏನು 1. b ವ್ಯಾಲ್ಯೂ ಏನಾಗಿದೆ 0 ಆಗಿದೆ. b ಅಂದ್ರೆ ಏನು x ಕೋಎಫಿಷಿಯಂಟ್, ಇಲ್ಲಿ x ಟರ್ಮ್ ಇಲ್ಲ. ಸೊ x ಟರ್ಮ್ ಇಲ್ಲ ಅಂದ್ರೆ ಏನಾಗಿದೆ ಅಲ್ಲಿ b 0 ಆಗಿದೆ. 0 ಇಂಟು x ಟೋಟಲ್ 0 ಆಗಿದೆ. ಅದನ್ನ ಏನಂತ ಬರ್ದಾನ 0x ಅಂತ ಬರ್ದ. ಹೌದಾ c ವ್ಯಾಲ್ಯೂ ಏನಾಗ 7 ಆಗಿದೆ. ಸೊ ನಾವು ಈ ತರಾನು ಬರೀಬಹುದು. ಇಲ್ಲಿ a ವ್ಯಾಲ್ಯೂ ಇಸ್ ವಾಟ್ coefficient of x². coefficient of x² is a coefficient of x² ಏನದ ಇಲ್ಲಿ 1 ಅದ. a ವ್ಯಾಲ್ಯೂ ಏನಂತ 1 ಅಂತ. what is b ವ್ಯಾಲ್ಯೂ, there is no x term ಇದ್ದಿದ್ದಿಲ್ಲ, x ಟರ್ಮ್ ಇಲ್ಲ, ಅದನ್ನ ಏನಂತ ಬರ್ದನ 0 ಇಂಟು x ಅಂತ ಬರ್ತೀವಿ. ಹೌದಾ ಸೊ b ವ್ಯಾಲ್ಯೂ ಏನಾಯ್ತು ನಮಗೆ 0 ಆಯ್ತು. ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ c ದಟ್ ಈಸ್ ಈಕ್ವಲ್ ಟು 7. ಹೌದಾ ಸಿ ದೀಸ್ ಆರ್ ದಿ coefficient of x² x and the constant. ಹೌದಾ ಥ್ಯಾಂಕ್ ಯು.